ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ಸ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಬೆಂಕಿ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಪ್ಲಸ್ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಏನಂತ ಅಂದರೆ ರಿಯಲ್ಮಿ GT60 ಅಂತ ಈ ಒಂದು ಮೊಬೈಲು ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ ನೀಡಿದ್ರು ಅಂತಲೇ ಹೇಳ್ಬೋದು. ಮೇನ್ ಹೈಲೈಟ್ ಬಂದ್ಬಿಟ್ಟು ಇದರ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಬರುವಂಥ ಒಂದು ಸ್ನ್ಯಾಪ್ಡ್ರ್ಯಾಗನ್ 7+Gen 3 ಪ್ರಾಸೆಸರು ಈ ಒಂದು ಮೊಬೈಲಲ್ಲಿ ಹೊಂದಿರುವಂಥದ್ದು ಸಖತ್ತಾಗೈತೆ ಅಂತಲೇ ಹೇಳ್ಬೋದು. ಅದೇ ಮೈನ್ ಹೈಲೈಟ್ ಅಂತಲೇ ಹೇಳ್ಬೋದು. ನಾನು ತುಂಬ ವೇಟಿಂಗಲ್ಲಿದ್ದೆ ಸ್ನ್ಯಾಪ್ಡ್ರ್ಯಾಗನ್ 7+Gen 3 8Gen 3 ಪ್ರಾಸೆಸರ್ಸು ಮೊಬೈಲ್ಗೆ. ಈಗ 7+Gen 3 ಬಂದಿರುವಂಥದ್ದು ಹೇಗೈತೆ ಪರ್ಫಾರ್ಮೆನ್ಸು ಅಂತ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ. ಈ ಮೊಬೈಲ್ ಪರ್ಚೇಸ್ ಮಾಡಬೇಕಾ, ಪರ್ಚೇಸ್ ಮಾಡಬಾರ್ದ, ವರ್ತಿಲ್ವಾ ಅಂತ ಪೂರ್ತಿ ಡಿಸಿಷನ್ ನೀವೇ ತೊಗೊಬಹುದು. ಬನ್ನಿ ತಡ ಮಾಡಿದೆ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸಬರನ್ನ ನಮ್ಮ ಒಂದು ಟೆಕ್ ಬ್ರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ಸಿಗ್ತಾ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ನಮ್ಮ ಒಂದು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಾಗ ಸ್ಟ್ರೇಟ್ ನಮಗೆ ಡಾಕ್ಯುಮೆಂಟ್ ಸಿಗ್ತೈತೆ, ಸಿಮ್ ಎಲೆಕ್ಷನ್ ಪಿನ್, ಆಮೇಲೆ ನಮಗೆ ಕೇಸ್ ಸಿಗ್ತಿದೆ. ಕ್ಲಿಯರ್ ಕೇಸ್ ಅಲ್ಲ, ಇದು ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಮೊಬೈಲ್ ಸಿಗ್ತಿದೆ. ಮೊಬೈಲ್ ಆದಮೇಲೆ ನನಗೆ 120 ವಾಟ್ಸ್ ಹೊಂದಿರುವಂಥ ಒಂದು ಸೂಪರ್ ವಾಕ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಚಾರ್ಜಿಂಗ್ ಕೇಬಲ್ ಸಿಗ್ತಿದೆ, Type A to Type C ಚಾರ್ಜಿಂಗ್ ಕೇಬಲು. ಇಷ್ಟು ನಮಗೆ ಬಾಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು. ಬಾಕ್ಸ್ನಲ್ಲಿ ಎಲ್ಲ ಕಾಂಟೆಂಟ್ಸ್ ಇದೆ, ಏನು ಮಿಸ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆ ವಿಷಯ. ಇನ್ನು ಮೊಬೈಲ್ ಬಗ್ಗೆ, ಫಿಸಿಕಲ್ ಆಡಿಯೋ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೇಗೆ ವೆಯ್ಟ್ ಇದೆ, ಹೇಗೆ ಥಿಕ್ನೆಸ್ ಇದೆ ಅಂತ, ಫುಲ್ ಡಿಸೈನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಡಿಸೈನ್ ಅಷ್ಟೊಂದು ಅಟ್ರಾಕ್ಟಿಂಗ್ ಅನಿಸಿಲ್ಲ ನನಗೆ ಅಂತಲೇ ಹೇಳ್ಬೋದು. ಡ್ಯೂಯಲ್ ಟೋನ್ ಫಿನಿಶ್ ಕೊಟ್ಟಿರುವಂಥ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಎಂತಕ್ಕಂತ ಅಂದರೆ ನೀವು ರಿಯಲ್ಮಿ 12 Pro Plus ನೋಡಿ, ಸಖತ್ತಾಗಿದೆ ಡಿಸೈನ್ ಅಂತ ಹೇಳ್ಬೋದು. ವೇಗನ್ ಲೆದರ್ ಫಿನಿಶು ಬೆಂಕಿ ಆಗಿದೆ, ಒಂಥರ ಅಟ್ರಾಕ್ಟಿಂಗ್ ಡಿಸೈನ್ ಮಾಡಿದ್ದಾರೆ ಅದಕ್ಕೆ. ಆದರೆ ಈ ಒಂದು ಮೊಬೈಲ್ ಡಿಸೈನ್ ಅಷ್ಟು ನನಗೆ ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಕೇಸ್ ಹಾಕೊಂಡಾಗ ಮೊಬೈಲ್ಗೆ ಓಕೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫೀಲು. ಆದರೆ ವೇಗನ್ ಲೆದರ್ ಫಿನಿಶ್ ಕೊಡಬೇಕಿತ್ತು ಅಂತ ನನಗನ್ಸುತ್ತೆ. ಎಂತಕ್ಕಂತ ಅಂದರೆ ಇದಕ್ಕಿಂತ ಬಜೆಟ್ ಫೋನಲ್ಲೆಲ್ಲ ನಿಮಗೆ ವೇಗನ್ ಲೆದರ್ ಫಿನಿಶ್ ಸಿಗ್ತೈತೆ, ಗ್ಲಾಸ್ ಫಿನಿಶ್ ಎಲ್ಲ ಸಿಗ್ತಾ ಇರುವಂಥದ್ದು. ಆದರೆ ಏನು ಫಿನಿಶ್ ಸಿಗ್ತಾ ಇಲ್ಲ, ಇದೊಂದು ಸ್ವಲ್ಪ ಬೇಜಾರು ವಿಷಯ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಸೈಡ್ ಫ್ರೇಮು, ಬ್ಯಾಗ್ ಬಂದ್ಬಿಟ್ಟು ಪ್ಲಾಸ್ಟಿಕ್ಕು, ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು. ಇದರಿಂದ ಇದರ ವೇಟ್ ಸಖತ್ ಲೈಟ್ ಇರುವಂಥದ್ದು ಅಂತಲೇ ಹೇಳ್ಬೋದು. ಕೇವಲ 191 ಗ್ರಾಮ್ ವೇಟು, ಸಖತ್ ಲೈಟು. ಮೆಟಾಲಿಕ್ ಫಿನಿಶ್ ಎಲ್ಲ ಕೊಟ್ಟಿದ್ರೆ ನನಗನ್ಸುತ್ತೆ 190+ ಹೋಗ್ತಾಯಿತ್ತು ಅಂತಲೇ ಹೇಳಬಹುದು. ಆಮೇಲೆ ಥಿಕ್ನೆಸ್ ಬಗ್ಗೆ ಮಾತನಾಡಬೇಕಂದ್ರೆ 8.65 mm ಹೊಂದಿರುವಂಥ ಈ ಒಂದು ಮೊಬೈಲ್ ಥಿಕ್ನೆಸ್ ಅಂತಲೇ ಹೇಳ್ಬೋದು. ನಮಗೆ ಫ್ರಂಟ್ ಡಿಸ್ಪ್ಲೇ ನಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೂಪರ್ ವಿಷಯ. ಇಷ್ಟ ಆಯಿತು ಮೊಬೈಲ್ ಬಗ್ಗೆ ಎಲ್ಲ, ಬಿಲ್ಡ್ ಕ್ವಾಲಿಟಿ, ಡಿಸೈನ್ ಎಲ್ಲ. ನೆಕ್ಸ್ಟು ಮೇನ್ ಸ್ಪೆಸಿಫಿಕೇಷನ್ಸ್ ನೋಡ್ಕೊಳ್ಳೋಣ. ಸ್ಪೆಸಿಫಿಕೇಷನ್ಸ್ ಮಾತನಾಡಬೇಕಂತ ಅಂದರೆ ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾ ನನಗೆ ಟೋಟಲ್ ಸ್ಪೆಸಿಫಿಕೇಷನ್ಸ್. ಮೊದಲನೇದಾಗಿ ಡಿಸ್ಪ್ಲೇ ನೋಡ್ಕೊಳ್ಳೋಣ. ಡಿಸ್ಪ್ಲೇ ಬಂದ್ಬಿಟ್ಟು 6.78 ಇಂಚಸ್ ಹೊಂದಿರುವಂಥ 1.5K AMOLED ಡಿಸ್ಪ್ಲೇ ಸಿಗ್ತೈತೆ. 1 to 120 Hz ರಿಫ್ರೆಶ್ ಡಿಸ್ಪ್ಲೇ ಅಂತಕ್ಕಂತ ಅಂದರೆ ಇದು LTPO ಪ್ಲ್ಯಾನಲ್ಲಿದೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಒಂದು ಡಿಸ್ಪ್ಲೇಗೆ ಡಾಲ್ಬಿ ವಿಷನ್ ಸಪೋರ್ಟ್ ಇದೆ. ಇದು ಡಿಸ್ಪ್ಲೇ 10 ಬಿಟ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಆಮೇಲೆ 6000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನಮಗೆ ಸಿಗ್ತಾ ಇರುವಂಥದ್ದು. ಯಾಕಂದರೆ 6000 ಅಲ್ಲ, ನೀವು ನಾರ್ಮಲಾಗಿ ಯೂಸ್ ಮಾಡ್ತಾ ಇದ್ದಾಗ 1000 ನಿಟ್ಸು. ಹೈ ಬ್ರೈಟ್ನೆಸ್ ಬೇಕಂದ್ರೆ ಹೈಯೆಸ್ಟ್ ಬ್ರೈಟ್ನೆಸ್ಸು 1600 ಇರುತ್ತೆ. ಇದು ಲ್ಯಾಬ್ ಟೆಸ್ಟ್ ಮಾಡ್ತಾ ಇದ್ದಾಗ ಜಸ್ಟ್ ಇದು ಹೈಲೈಟ್ ಮಾಡಿರುವಂಥದ್ದು. ಓಕೆ ಅಂತಲೇ ಹೇಳ್ಬೋದು. ಬ್ರೈಟ್ನೆಸ್ ಬಗ್ಗೆ ನೀವು ಔಟ್ಡೋರು ಸೂರ್ಯನ ಕಡೆ ಅಂದರೆ ಸನ್ನಲ್ಲಿ ಎತ್ಕೊಂಡು ಹೋಗಿದಾಗ ಚೆನ್ನಾಗಿ ಕಾಣಿಸುತ್ತೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಒಂದು 2500 ನಿಟ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತೈತೆ ಅಂತಲೇ ಹೇಳಬಹುದು. ಇಷ್ಟ ಆಯಿತು ಡಿಸ್ಪ್ಲೇ ಬಗ್ಗೆ. ಡಿಸ್ಪ್ಲೇ ಚೆನ್ನಾಗಿದೆ, ಕ್ಲಾರಿಟಿ ಅಂತಲೇ ಹೇಳ್ಬೋದು. ಹೇಳಿದ್ನಲ್ಲ, ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ನಮಗೆ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಪರ್ಫಾರ್ಮೆನ್ಸ್ ಅಂದರೆ ಮೇನ್ ಪ್ರಾಸೆಸರ್ ತುಂಬ ಹೈಲೈಟ್ ಮಾಡ್ತಿರುವಂಥದ್ದು ಇದರಲ್ಲಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಬಾಕ್ಸ್ ಮೇಲೆ ನೋಡ್ಬೋದು AI ಅಂತ. ನೀವು ಕೇಳ್ಬೋದು ಏನಾದರೂ AI ಫೀಚರ್ಸ್ ಐತೆ ಈ ಒಂದು ಮೊಬೈಲಲ್ಲಿ ಅಂತ. ಏನು AI ಫೀಚರ್ಸ್ ಇಲ್ಲ. ಅದ್ರ ಒಂದೇನಂತ ಅಂದರೆ ರ್ಯಾಮು, ಸ್ಟೋರೇಜು, ಬ್ಯಾಟ್ರಿ ಮುಂತಾದವು ಒಂದು
ಬ್ಯಾಟ್ರಿ ಎಕ್ವಿಪ್ಮೆಂಟ್ಸ್ ಎಲ್ಲ ನಿಮಗೆ AI ಸಿಗ್ತಾ ಇರುವಂಥದ್ದು ಅಷ್ಟೇ. ನಿಮಗೆಲ್ಲ ನೋಡಿರ್ಬೋದು ಸ್ಯಾಮ್ಸಂಗ್ S24 Ultra S24 ಸೀರೀಸ್ ಎಲ್ಲ ಅದೇ ಸಪ್ರೇಟಾಗಿ AI ಫೀಚರ್ಸ್ ಇದೆ. ಆದರೆ ಈ ಥರ ನಮಗೆ ಸಿಗ್ತಿಲ್ಲ. ಕೇವಲ ರ್ಯಾಮು, ರೋಮು, ಸ್ಟೋರೇಜು ಇಷ್ಟು ನನಗೆ, ಆಮೇಲೆ ಬ್ಯಾಟ್ರಿ ಕೂಡ ಅಷ್ಟೇ, ಇಷ್ಟು ನನಗೆ AI ಅಷ್ಟೇ ಸಿಗ್ತಾ ಇರುವಂಥದ್ದು ಅಷ್ಟೇ. ಆಮೇಲೆ ಇದು ಹೇಳಿದ್ನಲ್ಲ ಪ್ರಾಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರಾಸೆಸರು, ಬೆಂಕಿ ಪ್ರಾಸೆಸರ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜಿಗೆ ಕೊಡ್ತಿದ್ದೀರ ಅಂತ ಅಂದರೆ ಬೆಂಕಿ ವಿಷಯ. ಪ್ರೈಸ್ ನಿಮಗೆ ಲಾಸ್ಟ್ನಲ್ಲಿ ರಿವೀಲ್ ಮಾಡ್ತೀನಿ. ಸಖತ್ತಾಗಿದೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಆದರೆ 90 FPS ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಿಮಗೆ ಕೇವಲ 60 FPS ಅಷ್ಟೇ ಹ್ಯಾಂಡಲ್ ಮಾಡೋಕ್ಕೆ ಆಗೋದು. ಒಂದೊಂದು ಸ್ವಲ್ಪ ಬೇಜಾರು ವಿಷಯ. ಇದು ಬಂದ್ಬಿಟ್ಟು ಈ ಪ್ರಾಸೆಸರ್ ಬೆಂಚ್ ಮಾರ್ಕ್ ಬಂದ್ಬಿಟ್ಟು 1.5 ಮಿಲಿಯನ್ ಪ್ಲಸ್ ಇರುವಂಥದ್ದು, ಅಂದರೆ 15 ಲಕ್ಷ ಪ್ಲಸ್ಸು. ಪರ್ಫಾರ್ಮೆನ್ಸ್ ಬಂದಾಗ 8+ Gen 1 8 Gen 2 ಮಧ್ಯದಲ್ಲಿ ಇರುವಂಥ ಒಂದು ಪರ್ಫಾರ್ಮೆನ್ಸು, ಅಂದರೆ 8 ಸೀರೀಸ್ಗೆ ಸಖತ್ ಪವರ್ಫುಲ್ ಅಂತಲೇ ಹೇಳ್ಬೋದು. ಇದು ಥಮ್ಸಪ್ ಅಂತಲೇ ಹೇಳ್ಬೋದು. ರಿಯಲ್ಮಿ ಅವ್ರಿಗೆ ಈ ಒಂದು ಪ್ರಾಸೆಸರ್ ತಂದಿದ್ದಾರೆ, ಚೆನ್ನಾಗಿದೆ ಪವರ್ಫುಲ್ ಪ್ರಾಸೆಸರು. ಆದರೆ BGMI, PUBG 90 FPS ಹ್ಯಾಂಡಲ್ ಮಾಡಿದ್ರೆ ಇನ್ನೂ ಸಖತ್ತಾಗಿರ್ತೈತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ರೋಮ್ ಬಗ್ಗೆ ಮಾತನಾಡೋಣ. ರ್ಯಾಮ್ ರೋಮ್ ಬಂದ್ಬಿಟ್ಟು ಮೊದಲನೇದಾಗಿ 8GB RAM 128GB ROM ಸಿಗುತ್ತೆ ಸ್ಟಾರ್ಟಿಂಗ್ ಮಾಡೆಲ್ ಇದು. ನೆಕ್ಸ್ಟ್ 8GB RAM 256GB ROM, 12GB RAM 256GB ROM, 12GB RAM 512GB ROM ನಮಗೆ ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. LPDDR5X UFS 4.0 ಈ ಪ್ರೈಸ್ ರೇಂಜ್ಗೆ ಇಷ್ಟ ಸ್ಪೆಸಿಫಿಕೇಶನ್ ಇರ್ತೀರ ಅಂತ ಅಂದರೆ ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ನೀಡಿದರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಈ ಒಂದು ಮೊಬೈಲ್ಗೆ, ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ LPDDR5X UFS 4.0 ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಅದೂ 7+ Gen 3 ಪ್ರಾಸೆಸರು, ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಆದರೆ ಒಂದು ಡಿಸೈನ್ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಬ್ಯಾಟ್ರಿ ಬಗ್ಗೆ ಮಾತನಾಡೋಣ. ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ 5500 mAh ಬ್ಯಾಟ್ರಿ, 120 ವಾಟ್ಸ್ ಹೊಂದಿರುವಂಥ ಒಂದು ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಿಗ್ತಾ ಇರುವಂಥದ್ದು. ಚೆನ್ನಾಗಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 5500 mAh ಬ್ಯಾಟ್ರಿ ಮಿನಿಮಮ್ ಆದ್ರೂ 1 ಫುಲ್ ವರ್ಕಿಂಗ್ ಡೇ ನಿಮಗೆ ಬರುತ್ತೆ. ಸಖತ್ತಾಗಿದೆ ಬ್ಯಾಟ್ರಿ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ನೋಡ್ಕೊಳ್ಳೋಣ. ಬ್ಲೂಟೂತ್ 5.4 ಇರುವಂಥ Wi-Fi 6 ಸಪೋರ್ಟ್ ಹೊಂದಿದೆ ಈ ಒಂದು ಪರ್ಟಿಕ್ಯುಲರ್ ಮೊಬೈಲ್. IR ಬ್ಲಾಸ್ಟರ್ ಕೂಡ ಇದೆ, NFC ಕೂಡ ಸಪೋರ್ಟ್ ಇರುವಂಥದ್ದು, ಇದೊಂದು ಪ್ಲಸ್ ಪಾಯಿಂಟ್. ಆದರೆ 3.5mm ಹೆಡ್ಫೋನ್ ಜಾಕ್ ಇಲ್ಲ, ಅದೊಂದು ಸ್ವಲ್ಪ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಆದರೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದೆಲ್ಲ ಸ್ಪೆಸಿಫಿಕೇಶನ್ಸು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಡೇಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಗ್ಯಾರಂಟೀಸ್ ಎಲ್ಲ ಮೊದಲನೇದಾಗಿ OS ಅಂದರೆ UI ನೋಡ್ಕೊಳ್ಳೋಣ. UI ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ Android 14 ನಿಮಗೆ ಇದು ರಿಯಲ್ಮಿ 5.0 UI ಮೇಲೆ ರನ್ ಆಗುತ್ತೆ. ಈ UI ಕ್ಲೀನ್ UI ಅಂತಲೇ ಹೇಳ್ಬೋದು. ಕೆಲವೊಂದು ಆ್ಯಪ್ಸ್ ನಿಮಗೆ ಇನ್ಸ್ಟಾಲ್ ಆಗಿರುತ್ತೆ, ಅದನ್ನ ಬೇಕಾದರೆ ನೀವು ಡಿಲೀಟ್ ಕೂಡ ಮಾಡ್ಕೊಬೋದು. ಆಮೇಲೆ ಗ್ಯಾರಂಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಅಪ್ಡೇಟ್ಸು ನಿಮಗೆ 4+3 ಸಿಗ್ತಿದೆ. 4 years ಆ್ಯಂಡ್ರಾಯ್ಡ್ ಅಪ್ಡೇಟ್ಸು, 3 years ಸೆಕ್ಯೂರ್ ಅಪ್ಡೇಟ್ಸ್ ಈ ಒಂದು ಮೊಬೈಲಲ್ಲಿ ಸಿಗ್ತಿದೆ. ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. 4+3 ಕೊಡ್ತಿದ್ದಾರೆ ಅಂದರೆ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂದ್ರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕ್ಯಾಮ್ರಾ. ಮೊದಲನೇದಾಗಿ ಹಿಂದೆ ನೋಡ್ಕೊಳ್ಳೋಣ ಅಂದರೆ ಬ್ಯಾಕು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಮೇನ್ ಕ್ಯಾಮ್ರಾ ವಿತ್ OS ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥದ್ದು ಈ ಒಂದು ಕ್ಯಾಮ್ರಾ. ಆಮೇಲೆ ಈ ಒಂದು ಕ್ಯಾಮ್ರಾಗೆ ಸೋನಿ ಅವರ LYT 600 ಸೆನ್ಸರ್ ತಂದಿರುವಂಥದ್ದು. ಪರವಾಗಿಲ್ಲ, ಸಖತ್ತಾಗಿ ಫೋಟೋಸ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಉದಾಹರಣೆಗೋಸ್ಕರ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ನೋಡ್ತಾರ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಸಖತ್ತಾಗಿ ಫೋಟೋಸ್ ತಗೊಳುತ್ತೆ, ಚೆನ್ನಾಗಿ ಡೀಟೇಲ್ ಆಗಿದೆ ಅಂತಲೇ ಹೇಳ್ಬೋದು. ರಿಯಲ್ಮಿ ಕ್ಯಾಮ್ರಾ ಕೂಡ ಅಷ್ಟೇ, ಅದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಚೆನ್ನಾಗಿ ನೀಡಿರೋ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮ್ಯಾಕ್ರೋ ಕ್ಯಾಮ್ರಾ ತೆಗೆದಾಕಿದ್ದಾರೆ, ಖುಷಿ ವಿಷಯ ಅಂತಲೇ ಹೇಳ್ಬೋದು. ಈಗ ಅಲ್ಟ್ರಾ ವೈಡ್ ಕ್ಯಾಮ್ರಾ ತಂದಿದ್ದಾರೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದ್ಬಿಟ್ಟು ಅದು 8 MP, ಒಂದು 60 MP, 32 MP ಕೊಟ್ಟಿದ್ರೆ ಸೂಪರ್ ಆಗಿರ್ತೈತೆ ಅಂತಲೇ ಹೇಳ್ಬೋದು. ಆದರೆ ಓಕೆ ಅಂತ ಹೇಳ್ಬೋದು. ಮ್ಯಾಕ್ರೋ ಕ್ಯಾಮ್ರಾ ತೆಗೆದಿದ್ರಲ್ಲ ಅದೊಂದು ಖುಷಿ ವಿಷಯ. ಇದ್ರ ಬಗ್ಗೆ ಮಾತನಾಡಬೇಕಂದ್ರೆ 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ, ಇದು ಕೂಡ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ. ಇದರಲ್ಲಿ ಸೋನಿ ಅವರ ಒಂದು IMX355 ಸೆನ್ಸರ್ ನಮಗೆ ಸಿಗ್ತಾ ಇರುವಂಥದ್ದು. ಇದು ಕೂಡ ಚೆನ್ನಾಗಿ ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ಚೆನ್ನಾಗೆಲ್ಲ ಫೋಟೋಸ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಸೇಮ್ ಹಿಂಗೆ ಮೇನ್ ಕ್ಯಾಮ್ರಾ 50 MP, ಅದೇ ಥರ ಈ ಒಂದು ಫೋಟೋಸ್ ತಗೊಳುತ್ತೆ ಅಷ್ಟೇ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಅಂದರೆ ಸೆಲ್ಫಿ ಕ್ಯಾಮ್ರಾ, ಇದು ಬಂದ್ಬಿಟ್ಟು ಪಂಚೋಲ್ ಸಿಗ್ತಿದೆ. ಇದು ಬಂದ್ಬಿಟ್ಟು ನನಗೆ 32 MP ಸಿಗ್ತಾ ಇರುವಂಥದ್ದು. 32 MP ಪ್ಲಸ್ ಸೋನಿ ಅವರ ಒಂದು IMX ಸೆನ್ಸರ್ ಕೂಡ ತಂದಿದ್ದಾರೆ.
ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಸೆನ್ಸರು 4K ವರೆಗೂ ರೆಕಾರ್ಡ್ ಮಾಡ್ಬೋದು ವಿಡಿಯೋನ, ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮುಂಚೆನ ಕೇವಲ 1080p ಅಥವಾ 2K ಅಷ್ಟೇ ರೆಕಾರ್ಡ್ ಮಾಡ್ಬೋದಿತ್ತು, ಆದರೆ ಈಗ ಅಪ್ಗ್ರೇಡ್ ಮಾಡಿದರೆ ಕ್ಯಾಮ್ರಾ ಸೆಟಪ್ ಅಂತಲೇ ಹೇಳ್ಬೋದು. ಒಂದು ಥಮ್ಸ್ ಅಪ್ ಅಂತಲೇ ಹೇಳಬಹುದು ರಿಯಲ್ಮಿ ಅವ್ರಿಗೆ. ಬೆಂಕಿ ಸ್ಪೆಸಿಫಿಕೇಶನ್ಸ್ ಈ ಒಂದು ಮೊಬೈಲಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೂಪರ್ ವಿಷಯ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಈ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ, ಆಮೇಲೆ ರಿವ್ಯೂ ಬಗ್ಗೆ. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಪ್ರೈಸ್ ರಿವೀಲ್ ಮಾಡುವ ಒಂದು ಸಮಯ ಬಂದಿರುವಂಥದ್ದು. ಪ್ರೈಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಫಸ್ಟ್ ಸೇಲ್ ನಿಮಗೆ 29 ಮೇನಲ್ಲಿ ಸ್ಟಾರ್ಟ್ ಆಗುತ್ತೆ. ಇದೀಗ ಸಮ್ಮರ್ ಸೇಲ್ ಅಲ್ಲ, ಇದರಿಂದ ನಿಮಗೆ ಹೆವಿ ಆಫರ್ ಸಿಗ್ತಾ ಇರುವಂಥದ್ದು. ಮೊದಲನೇದಾಗಿ 8GB ರೋಮ್ 128GB ರೋಮ್ 25,000ಕ್ಕೆ ಸಿಗ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು 8GB ರೋಮ್ 256GB ರೋಮು ಚೆನ್ನಾಗಿ ಸಿಗ್ತಿರುವಂಥ ಪ್ರೈಸ್ ಕೇವಲ 26,000ಕ್ಕೆ ಸಿಗ್ತಾ ಇರುವಂಥದ್ದು. ಇದರಿಂದ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಮಾಡಿದರೆ ಸ್ಪೆಸಿಫಿಕೇಶನ್ಸು. ನನಗೆ ಕೇಳಿದ್ರೆ ಈ ಒಂದು ಪ್ರೈಸ್ ರೇಂಜ್ಗೆ ವರ್ತ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಈ ಒಂದು ಮೊಬೈಲ್ ಅಂತ ಹೇಳ್ಬೋದು. ಯಾರು ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಬೇಕಾದರೆ ಈ ಒಂದು ಮೊಬೈಲ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ 2 ವೇರಿಯಂಟ್ ಬರುತ್ತೆ ಕಲರು. ಮೊದಲನೇದಾಗಿ ಬಂದ್ಬಿಟ್ಟು ಎಮರಲ್ಡ್ ಗ್ರೀನ್ ಅಂತ, ಇನ್ನೊಂದು ಸಿಲ್ವರ್. ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ. ಇದು ಕೂಡ ಚೆನ್ನಾಗಿ ಇರುವಂಥದ್ದು ಅಂತಲೇ ಹೇಳ್ಬೋದು. ನನಗೆ ತುಂಬ ಅಟ್ರಾಕ್ಟಿಂಗ್ ಅನಿಸೋದು ಸಿಲ್ವರು, ಆದರೆ ಡಿಸೈನ್ ಅಷ್ಟೊಂದು ನನಗೆ ಅಟ್ರಾಕ್ಟಿಂಗ್ ಅನಿಸಿಲ್ಲ ಅಂತಲೇ ಹೇಳ್ಬೋದು. ನಿಮ್ಮ ಇಷ್ಟ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಾನು ಹೇಳ್ತೀನಿ ವರ್ತ್ ಅಂತ ಹೇಳ್ಬೋದು. ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ಈ ಪ್ರೈಸ್ ರೇಂಜ್ಗೆ ಮೊಬೈಲ್ನ ಪರ್ಚೇಸ್ ಮಾಡಬಹುದು. ಇಷ್ಟ ಆಯಿತು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.